ಎದ್ದು ನಿಲ್ಲಿ, ಧೀರರಾಗಿ ಬಲಾಢ್ಯರಾಗಿ ಜವಾಬ್ದಾರಿಯನ್ನೆಲ್ಲ ನೀವೇ ವಹಿಸಿಕೊಳ್ಳಿ. ನಿಮ್ಮ ಅದೃಷ್ಟಕ್ಕೆ ನೀವೇ ಹೊಣೆಗಾರ ಎಂದು ತಿಳಿದುಕೊಳ್ಳಿ. ನಿಮಗೆ ಬೇಕಾದ ಶಕ್ತಿ ಸಹಾಯವೆಲ್ಲ ನಿಮ್ಮಲ್ಲೇ ಇದೆ. ಆದ ಕಾರಣ ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಮಿಸಿಕೊಳ್ಳಿ. ಒಳ್ಳೆಯ ಶೀಲವಂತರಾದ ಬುದ್ಧಿವಂತರಾದ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ವಿಧೇಯವರಾಗಿರುವ ನನ್ನ ಭಾವನೆಗಳನ್ನು ಕಾರ್ಯರೂಪಕ್ಕೆ ತರಲು ನಿಮ್ಮ ಪ್ರಾಣವನ್ನೇ ಅರ್ಪಿಸಬಲ್ಲ ಯುವಕರ ಮೇಲೆ ನನ್ನ ಭವಿಷ್ಯದ ಹಾರೈಕೆಯೆಲ್ಲ ನಿಂತಿದೆ. ಆದ್ದರಿಂದ ದೇಶಕ್ಕೂ ಅವರಿಗೂ ಕಲ್ಯಾಣವಾಗುವುದು. ಈ ಜೀವನ ಎಷ್ಟು ದಿನ? ನೀ ಈ ಜಗತ್ತಿಗೆ ಬಂದುದಕ್ಕೆ ಒಂದನ್ನಾದರೂ ಗುರುತನ್ನ ಬಿಟ್ಟು ಹೋಗು. ಜಗತ್ತನ್ನ ಬೆಳಗಿದ ಉಜ್ವಲ ಖುಷಿ ಪರಂಪರೆಯ ಸಂತಾನವೇ ನೀನು. ಹೋಗು, ಎಲ್ಲರಿಗೂ ಹೇಳು, ನಿಮ್ಮೆಲ್ಲರಲ್ಲೂ ಅನಂತ ಶಕ್ತಿ ಒದಗಿದೆ ಎಂದು ಅದನ್ನು ಜಾಗೃತಗೊಳಿಸಲು ಯತ್ನಿಸು. ಜೀವನದ ರಹಸ್ಯ ಕೇವಲ ಭೋಗವಲ್ಲ, ಅದು ಅನುಭವಗಳ ಮೂಲಕ ಪಡೆಯುವ ಶಿಕ್ಷಣ. ಪ್ರಪಂಚ ಹೇಳಿಗಳಿಗೆ ಅಲ್ಲ, ಓಡಿ ಹೋಗಬೇಕೆಂದು ಯತ್ನಿಸಬೇಡಿ. ಸೋಲು ಗೆಲುವುಗಳನ್ನು ಗಣ್ಣಿಗೆ ತರಬೇಡಿ. ಸಂಪೂರ್ಣವಾಗಿ ನಿಸ್ವಾರ್ಥರಾಗಿ ಕೆಲಸ ಮಾಡಿ. ಯಾರು ಗೆಲ್ಲುವುದಕ್ಕಾಗಿ ಜನ್ಮ ತಾಳಿರುತ್ತಾರೋ ಅವರು ಸತ್ಯ ಸಂಕಲ್ಪ ಮಾಡಿಕೊಂಡು ಎಂದಿಗೂ ಅವರಿಂದ ವಿಚಲಿತರಾಗುವುದಿಲ್ಲ. ನೀವು ನಿಜವಾಗಿಯೂ ನನ್ನ ಮಕ್ಕಳೇ ಆಗಿದ್ದರೆ ನೀವು ಯಾವುದಕ್ಕೂ ಅಂಜುವುದಿಲ್ಲ. ಏನೇ ಆದರೂ ಕೆಲಸ ನಿಲ್ಲಿಸುವುದಿಲ್ಲ. ನೀವು ಸಿಂಹ ಸಮೃದ್ಧರಾಗಿರಿ. ನಾವು ಭಾರತವನ್ನಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಜಾಗೃತಗೊಳಿಸಬೇಕು. ನಮ್ಮ ಮಕ್ಕಳು ಕಾರ್ಯ ಸಾಧನೆಗಾಗಿ ಅಗ್ನಿಗೆ ಧುಮುಕಲು ಸಿದ್ಧರಾಗಿರಬೇಕು. ನಮ್ಮ ದೇಶಕ್ಕೆ ಇದು ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸ ಖಂಡಗಳು, ಉಕ್ಕಿನದಂತಹ ನರಗಳು. ಯಾವುದನ್ನು ಲೆಕ್ಕಿಸದೆ ವಿಶ್ವದ ಸತ್ಯಗಳನ್ನು ಭೇದಿಸಿ ಸಾಧ್ಯವಾದರೆ ಕಡಲಿನ ಆಳಕ್ಕಾದರೂ ಹೋಗಿ ಮೃತ್ಯುವಿನೊಂದಿಗೆ ಹೋರಾಡಿ ಗುರಿಯನ್ನು ಸಾಧಿಸಬಲ್ಲ ಅತ್ಯುತ್ತಮ ಪುರುಷರು ಬೇಕಾಗಿದ್ದಾರೆ. ಕಬ್ಬಿಣ ಕಾದಿರುವಾಗಲೇ ಹೊಡೆಯಬೇಕು. ಸೋಮಾರಿತನದಿಂದ ಪ್ರಯೋಜನವಿಲ್ಲ. ಅಸೂಹೆ, ಅಹಂಕಾರ ಮುಂತಾದ ಎಲ್ಲ ಆಲೋಚನೆಗಳನ್ನು ಒಮ್ಮೆಲೆ ಹೊರದೂಡು. ಅಮಿತಿ ಶಕ್ತಿಗಳಿಂದ ಕಾರ್ಯರಂಗಕ್ಕೆ ಧುಮುಕು. ವಿಶೇಷ ಶಕ್ತಿಯಿಂದ ಕೆಲಸಕ್ಕೆ ತೊಡಗು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಜೈ ಹಿಂದ್.